ಇದರಷ್ಟು ಸುಲಭವಾಗಿ ಯಾವುದೇ ರೀತಿಯ ಗೊಜ್ಜು ಅಥವಾ ಸಾರನ್ನ ನೀವು ರೆಡಿ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ರುಚಿ, ಅಷ್ಟು ಸುಲಭ. ಇದನ್ನ ನೀವು ದೋಸೆ, ಅನ್ನ, ಚಪಾತಿ ಜೊತೆ, ಪೂರಿ ಜೊತೆ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಿ ಹಣ್ಣಾಗಿರುವಂತ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನ ತಗೋಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಮ್ಯಾಂಗೋ ರೆಸಿಪೀಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ಬೇರೆ ರೀತಿಯಾದಂತಹ ಸ್ವೀಟ್ ರೆಸಿಪೀಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನ ತಗೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲಾ ಮಾವಿನ ಹಣ್ಣಿನ ಮೇಲಿನ ಸಿಪ್ಪೆಯನ್ನ ತೆಗಿತಾ ಇದ್ದೀನಿ. ಈಗ ಈ ರೀತಿಯಾಗಿ ಎರಡನ್ನು ಸಪರೇಟ್ ಮಾಡಿ ಎತ್ತಿಟ್ಕೊಂಡಿದೀವಲ್ವಾ. ಈಗ ಎರಡಕ್ಕೂ ಸಹ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ನೀರನ್ನ ಹಾಕ್ಬೇಡಿ. ಈ ರೀತಿಯಾಗಿ ಮಾವಿನ ಹಣ್ಣು ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಾವಿನ ಹಣ್ಣುಗಳನ್ನು ಸಹ ಅದೇ ರೀತಿಯಾಗಿನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದ್ಸತಿ ಈ ರೀತಿಯಾಗಿ ಮಾಡಿ ನೋಡಿ, ಖಂಡಿತವಾಗಿ ತುಂಬಾನೇ ಇಷ್ಟಪಡ್ತೀರಾ. ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರಾ. ಇದನ್ನ ನೀವು ಸೂಪ್ ರೀತಿಯಾಗಿ ಸಹ ಮಾಡ್ಕೊಂಡು ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈಗ ಸಿಪ್ಪೆಯನ್ನು ಸಹ ಒಂದ್ 2ರಿಂದ 3 ಸಾರಿ ಚೆನ್ನಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ಈ ರೀತಿಯಾಗಿ ರಸ ಬರುತ್ತೆ. ಅದನ್ನ ಈ ಮಾವಿನ ಹಣ್ಣಿನ ಪಲ್ಪಲ್ಲಿ ಏನಿರುತ್ತಲ್ಲ ಅದರಲ್ಲಿ ಹಾಕೋಬೇಕಾಗುತ್ತೆ. ನಾನಿನ್ನ ಒಂದ್ 2ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿ ಅದ್ರ ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಸ್ಟವ್ ಮೇಲೆ ಇಡಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಇಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ ಒಂದು 2 ಸ್ಪೂನ್ ಅಷ್ಟು ಬೆಲ್ಲ, 1 ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ, 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಇದನ್ನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕೆ ಬಿಡ್ತೀನಿ. ಈಗ ನೋಡಿ, ಸ್ವಲ್ಪ ಹೊತ್ತು ಆದ್ಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಅಷ್ಟರಲ್ಲಿ ನಾನು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಈಗ ಕುದಿತಿರುವಂತಹ ಮಾವಿನ ಹಣ್ಣಿನ ಗೊಜ್ಜು ಏನಿರುತ್ತಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಆಡ್ ಮಾಡ್ಕೊಳ್ಳಿ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿ ಸ್ವಲ್ಪ ಗಟ್ಟಿ ಆಗ್ಬೇಕು. ಈಗ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಅನ್ನಕ್ಕೆ ಈ ಮಾವಿನ ಹಣ್ಣಿನ ಗೊಜ್ಜನ್ನ ಹಾಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ನೀವು ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆನೂ ಸಹ ತಿನ್ಬೋದು. ತಿಂತಾ ಇದ್ರೆ ಒಂದೊಂದು ತುತ್ತೂ ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಖಂಡಿತವಾಗಿನೂ. ನೋಡೋದ್ರಲ್ಲ, ಈ ಮಾವಿನ ಹಣ್ಣಿನ ಗೊಜ್ಜು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ನೀವು ಟ್ರೈ ಮಾಡಿ, ಬಂತು ತಿಳಿಸಿ. ಥ್ಯಾಂಕ್ ಯು.